पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ದೇವೇಂದ್ರರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಭಕ್ತ ಬಾಂಧವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಜಯ ರಾಮಕೃಷ್ಣ. ಶ್ರೀ ಶಾರದಾ ದೇವಿ ಜೀವನಗಂಗ ಪುಸ್ತಕದ ತಾಯಾರೂಪದಿ ಗುರುಕರುಣೆ ಅಧ್ಯಾಯವನ್ನು ಗಮನಿಸ್ತಾ ಬರ್ತಾ ಇದ್ವಿ. ಕೆಲವು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ದೀಕ್ಷಾರ್ಥಿಗಳಾಗಿ ಬಂದವರನ್ನ ನಿನ್ನ ಇಷ್ಟ ದೇವತೆ ಯಾರು, ಯಾವ ದೇವತೆ ಮೇಲೆ ನಿನ್ನ ಒಲವು ಎಂದು ವಿಚಾರಿಸಿ ತಮ್ಮ ಮನದಲ್ಲಿ ಮೂಡಿದ ಚಿತ್ರದೊಂದಿಗೆ ಹೋಲಿಸಿ ನೋಡ್ತಾ ಇದ್ರು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ದೀಕ್ಷಾರ್ಥಿಗಳಾಗಿ ಬಂದಂತಹ ವ್ಯಕ್ತಿಗಳನ್ನ ವಿಚಾರಿಸ್ತಾ ಇದ್ರು. ನಿನ್ನ ಇಷ್ಟ ದೇವತೆ ಯಾರು ಮತ್ತು ಯಾವ ದೇವತೆ ಮೇಲೆ ನಿನಗೆ ಒಲವು ಪ್ರೀತಿ ಇದೆ. ಈಗ ಒಬ್ಬೊಬ್ಬರು ಒಂದೊಂದು ದೇವರು, ಕೆಲವರು ಗಣೇಶ ಇಷ್ಟಪಡ್ತಾರೆ, ಕೆಲವರು ಶಿವನ ಆರಾಧನೆ ಮಾಡ್ತಾರೆ, ಕೆಲವರು ರಾಮನ ಆರಾಧನೆ ಮಾಡ್ತಾರೆ, ಕೆಲವರು ಕೃಷ್ಣನ ಆರಾಧನೆ ಮಾಡ್ತಾರೆ, ಕೆಲವರು ದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗೆ ಸಹಜವಾಗಿ ತಮ್ಮ ಬಳಿಗೆ ದೀಕ್ಷಾರ್ಥಿಗಳಾಗಿ ಬಂದಂತಹ ಜನರನ್ನ ಶ್ರೀಮಾತೆಯವರು ಪ್ರಶ್ನೆ ಮಾಡ್ತಾರೆ. ನಿನ್ನ ಇಷ್ಟ ದೇವತೆ ಯಾರು ಮತ್ತೆ ಯಾವ ದೇವತೆ ಮೇಲೆ ನಿನಗೆ ಒಲವು ಇದೆ ಅಂತ ವಿಚಾರಿಸ್ತಾರೆ. ಮತ್ತು ತಮ್ಮ ಮನದಲ್ಲಿ ಮೂಡಿದಂಥ ಚಿತ್ರದೊಂದಿಗೆ ಹೋಲಿಸಿ ನೋಡ್ತಾ ಇದ್ರು. ಅಂದ್ರೆ ವಿಚಾರಿಸಿದ ಮೇಲೆ ಅವ್ರ ಮನದೊಳಗೆ, ಅವ್ರ ಆಂತರಿಕ ಮನಸ್ಸಿನ ಒಳಗಡೆ ಒಂದು ಚಿತ್ರ ಮೂಡ್ತಾ ಇತ್ತು. ಯಾಕಂದ್ರೆ ಅವರು ಮಹಾತ್ಮರು, ಹಾಗಾಗಿ ಸಹಜವಾಗಿ ತಮ್ಮ ಮನಸ್ಸಿನಲ್ಲಿ ಮೂಡಿದಂಥ ಚಿತ್ರದೊಂದಿಗೆ ಅವರ ಅಭಿಪ್ರಾಯವನ್ನು ಹೋಲಿಸಿ ತಾಳೆ ಹಾಕ್ತಾ ಇದ್ರು. ಒಂದು ವೇಳೆ ಅವೆರಡು ತಾಳೆ ಆಗದಿದ್ದರೆ ಆಗ ಆ ಶಿಷ್ಯನಿಗೆ ಆತನ ಅಭಿಪ್ರಾಯ ಸರಿಯಿಲ್ಲವೆಂದು ತಿಳಿಸಿ ತಾವು ಕಂಡುಕೊಂಡ ದೇವತೆಯ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ರು. ಕೆಲವರು ಸರಿಯಾಗಿ ಹೇಳ್ತಾರೆ, ಕೆಲವರು ಏನೇ ಹೇಳ್ತಾರೆ. ಅವರು ಇದು ಇಷ್ಟ ದೇವತೆ ಯಾರು ಆಗಿರುತ್ತೆ, ಶ್ರೀಮತಿ ಮುಂದೆ ಏನು ಹೇಳ್ತಾರೆ. ಹಾಗಾಗಿ ಕೆಲವೊಮ್ಮೆ ಹೊಂದಾಣಿಕೆ ಆಗಲ್ಲ, ತಾಳೆ ಆಗಲ್ಲ. ಅಂತ ಟೈಮಲ್ಲಿ ಶ್ರೀಮಾತೆಯವರು ಏನು ಮಾಡ್ತಿದ್ರು, ತಮ್ಮ ಮನಸ್ಸೊಳಗೆ ಯಾವ ಮಂತ್ರ ಬರುತ್ತೋ, ಯಾವ ದೇವತೆಯ ಮಂತ್ರ ಸ್ಮರಣ ಆಗುತ್ತೋ ಅದೇ ಮಂತ್ರವನ್ನು ಆ ಭಕ್ತರಿಗೆ ಕೊಡ್ತಾ ಇದ್ರು ಅಂತ ನಾವು ನೋಡ್ಬೋದು. ಹಾಗಾಗಿ ಆಗ ಶಿಷ್ಯನಿಗೆ ಆತನ ಅಭಿಪ್ರಾಯ ಸರಿಯಿಲ್ಲವೆಂದು ತಿಳಿಸಿ ತಾವು ಕಂಡುಕೊಂಡಂತ, ಅಂದ್ರೆ ತಾವು ಶ್ರೀಮಾತೆಯವರು ಕಂಡುಕೊಂಡಂತ ದೇವತೆಯ ಮಂತ್ರವನ್ನೇ ಆ ದೀಕ್ಷಾರ್ಥಿಗಾಗಿ ಬಂದಂತ ಭಕ್ತರಿಗೆ ಅವರು ಉಪದೇಶವನ್ನ ಮಾಡ್ತಾ ಇದ್ರು. ಒಮ್ಮೆ ಸುರೇಂದ್ರ ಮೋಹನ ಎಂಬ ಭಕ್ತ ದೀಕ್ಷೆ ಬಯಸಿ ಬಂದಾಗ ಅವರು ಹೀಗೆ, ಏನಪ್ಪಾ ನಿನಗೆ ಯಾವ ದೇವತೆ ಮನಸ್ಸಿಗೆ ಇಡಿಸುತ್ತದೆ ಎಂದು ಪ್ರಶ್ನಿಸ್ತಾರೆ. ಸುರೇಂದ್ರ ಮೋಹನ ಎಂಬಂತ ಭಕ್ತ ಶ್ರೀಮಾತೆ ಹತ್ರ ಮಂತ್ರ ದೀಕ್ಷೆಯನ್ನು ಪಡೆಯಲಿಕ್ಕೋಸ್ಕರ ಬಂದಿರ್ತಾನೆ. ಆಗ ಶ್ರೀಮಾತೆಯವರು, ಏನಪ್ಪಾ ನಿನಗೆ ಯಾವ ದೇವತೆ ನಿನಗೆ ಮನಸ್ಸಿಗೆ ಇಡಿಸುತ್ತೆ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ, ನನಗೆ ಶಿವನ ಜೊತೆಯಲ್ಲಿ ಕುಳಿತಂತಹ ಕಾಳಿಯ ರೂಪವೂ ಇಷ್ಟ ಎಂದು ತೋರಿಸ್ತಾನೆ. ಶಿವನ ಜೊತೆಯಲ್ಲಿ ಕಾಳಿಯ ಒಂದು ರೂಪ ಇದ್ರೆ ಅದು ನನಗೆ ಇಷ್ಟ ಅಂತ ಶ್ರೀಮಾತೆಯವರಿಗೆ ಆ ಸುರೇಂದ್ರ ಮೋಹನ ಭಕ್ತ ಏನಂತ ಒಬ್ಬ ಭಕ್ತ ಹೇಳ್ತಾನೆ. ಆಗ ಶ್ರೀಮಾತೆ, ಏನಪ್ಪಾ ಶಕ್ತಿ ಎಂದಾದರೂ ಶಿವನನ್ನು ಬಿಟ್ಟಿರುವುದುಂಟೆ, ನಿನಗೆ ಶಕ್ತಿ ಮಂತ್ರವೇ ತಕ್ಕ ಮಂತ್ರ ಎಂದು ಹೇಳಿ ಅವನಿಗೆ ಅದನ್ನೇ ಉಪದೇಶಿಸಿದರು. ಅವನು ಹೇಳಿದ್ದು ಕರೆಕ್ಟ್ ಇತ್ತು, ಶ್ರೀಮಾತೆಯವರು ಅದೇ ಭಾವ ಬಂದಿತ್ತು. ಸಹಜವಾಗಿ ಅದೇ ಮಂತ್ರವನ್ನು, ಶಕ್ತಿ ಮಂತ್ರವನ್ನೇ ಆ ಭಕ್ತನಿಗೆ ಉಪದೇಶವನ್ನು ಮಾಡ್ತಾರೆ. ಆ ಶಕ್ತಿ ಮಂತ್ರವನ್ನ ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನೊಳಗೆ ಮಿಂಚಿನ ಸಂಚಾರವಾದಂತೆ ಅನುಭವವಾಯಿತು. ಯಾಕಂದ್ರೆ ಮಂತ್ರವನ್ನ ಸಾಮಾನ್ಯ ಕೊಟ್ಟರೆ ಅದು ಅಷ್ಟು ಪರಿಣಾಮ ಇರಲ್ಲ. ಒಬ್ಬ ಆಧ್ಯಾತ್ಮಿಕ ಸಾಧಕರು ಕೊಡ್ತಾರಲ್ಲ, ಅದು ಬಹಳ ಕೆಲಸವನ್ನು ಮಾಡುತ್ತೆ ನಮ್ಮ ದೇಹದೊಟ್ಟಿಗೆ ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಕೆಲಸವನ್ನು ಮಾಡುತ್ತೆ. ಆ ಶಕ್ತಿ ಮಂತ್ರವನ್ನು ಸ್ವೀಕರಿಸಿದ ಕೂಡಲೇ ಅವನಿಗೆ ತನ್ನೊಳಗೆ ಮಿಂಚಿನ ಸಂಚಾರವಾದಂತೆ ಅನುಭವವಾಯಿತು. ನೀವು ಗುಡುಗು ಸಿಡ್ಲಿದ್ದರೆ ಮಿಂಚು ಹೊಡೆಯೋದು, ಅದೆಷ್ಟು ಪವರ್ಫುಲ್ ಇರುತ್ತಂದ್ರೆ ಅಷ್ಟು ಪವರ್ಫುಲ್ ಇರುತ್ತೆ ನಿಜವಲ್ಲ. ಆ ಮಿಂಚಿನ ಮುಂದೆ ಯಾವ ಲೈಟು ಏನು ಕೆಲಸ ಮಾಡಲ್ಲ. ಅದಕ್ಕೆ ನೀನು ಮಿಂಚೈ, ನೀನು ಸಿಡಿಲೈ, ಒಳಗು ಸನ್ಯಾಸಿ. ಸ್ವಾಮೀಜಿ ಕತೆ ಹೇಳ್ತಾರೆ, ಆ ಸನ್ಯಾಸಿ ಗೀತೆ ಹೇಳ್ತಾರಲ್ಲ, ನೀನು ಮಿಂಚೈ, ಮಿಂಚಿದ್ದ ನೀನು ಸಿಡಿಲು ಹೆಂಗೆ ಛಟ್ ಅಂತ ಬೆಳೀತಿರುತ್ತೆ ಅಂದು, ಹಂಗೆ ಆ ರೀತಿಯಲ್ಲಿ ವರ್ಣನೆ ಬರ್ತದೆ. ಆ ಶಕ್ತಿ ಮಂತ್ರವನ್ನು ಸ್ವೀಕರಿಸಿದ ಕೂಡಲೇ ಅವನಿಗೆ ಮಿಂಚಿನ ಸಂಚಾರ ಆಗ್ತದೆ. ಅವನ ದೇಹವೆಲ್ಲ ಕಂಪಿಸುತ್ತೆ ದೇಹ. ಕೆಲವರು ನೋಡ್ತೀವಿ, ದೇಹ ಕಂಪಿಸ್ತಾ ಇರುತ್ತೆ, ಎಲ್ಲ ಆಡ್ತಿರ್ತಾರೆ ಸುಮ್ಮನೆ. ತನ್ನ ಮಂತ್ರದ ಸತ್ಯತೆಯ ವಿಷಯದಲ್ಲಿ ಅವನಿಗೆ ಇನ್ನೇನು ಸಂದೇಹ ಉಳಿಲಿಲ್ಲ ಅಂತ ನಾವು ನೋಡ್ಬೋದು. ರೆಕಾರ್ಡ್ ಆಗುತ್ತಾ? 4 ನಿಮಿಷ.